ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಮಾಡ್ತಾ ಇದ್ದೇವೆ ಚಿಲ್ಲಿ ಚಿಕನ್ ಮಾಡಲಿಕ್ಕೆ ಒಂದು ಪಾತ್ರೆ ತಗೊಂಡಿದ್ದೇವೆ. ಅದಕ್ಕೆ ಒಂದು ಜಗ್ಗು ಆಯಿಲ್ ಹಾಕಬೇಕು. ಆಯಿಲ್ ಹಾಕಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ಆಯಿಲ್ ಬಿಸಿಯಾದಾಗಲೇ ಒಂದು ಬೇಸಿನ ಈರುಳ್ಳಿ ರೆಡಿ ಮಾಡಿ. ಅದಕ್ಕೆ ಈರುಳ್ಳಿ ಹಾಕಿ ಒಂದು ಬೇಸಿನು. ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಫ್ರೈ ಆಗಲಿ. ಫ್ರೈ ಆದಮೇಲೆ ನಾವು ಅದಕ್ಕೆ ಬೇಕಾದರೂ ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ನಾನು ಇವಾಗ ಕಲ್ಲು ಉಪ್ಪು ತಗೊಂಡಿದ್ದೇನೆ. ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟು. ಗಾರ್ಲಿಕ್ ಸ್ವಲ್ಪ ಕಡಿಮೆ ಹಾಕಿದ್ದೇನೆ ಇದರಲ್ಲಿ. ಜಿಂಜರ್ ಜಾಸ್ತಿ ಹಾಕಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡಿದೆ ನೋಡಿ. ಅದನ್ನು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ಜಿಂಜರ್ ಗಾರ್ಲಿಕ್ ಸ್ಮೆಲ್ ಹೋಗಬೇಕು. ಯಾವ ಕರಿಯಲ್ಲಿ ಕೂಡ ಜಿಂಜರ್ ಗಾರ್ಲಿಕ್ ಸ್ಮೆಲ್ ಬರಬಾರ್ದು. ಸ್ವಲ್ಪ ಒಳ್ಳೆ ಚೆನ್ನಾಗಿ ಬಾಯ್ಲ್ ಆದರೆ ಅದು ಹೋಗುತ್ತೆ. ಆಮೇಲೆ ಬಂದ್ಬಿಟ್ಟು ಗ್ರೀನ್ ಚಿಲ್ಲಿ ಹಾಕಬೇಕು. ಗ್ರೀನ್ ಚಿಲ್ಲಿ ಖಾರಕ್ಕೆ ತಕ್ಕ ನಾವು ತಗೊಳ್ಳಿ. ನಮಗೆ ಎಷ್ಟು ಖಾರ ಬೇಕೋ ಅದು ರೇಂಜಲ್ಲಿ ತಗೊಳ್ಬೋದು. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಕ್ಯಾಪ್ಸಿಕಮ್. ಇದು ನಾನೇ ವೀಡಿಯೋ ಮಾಡೋದಕ್ಕೋಸ್ಕರ ಅದಕ್ಕೆ ನಾನು ಸ್ವಲ್ಪ ವೀಡಿಯೋ ಕೂಡ ನಾನು ಮಾಡೋದು, ಫುಡ್ಡು ಕೂಡ ನಾನು ಮಾಡಿದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಅದರಲ್ಲಿ ಕ್ಯಾಪ್ಸಿಕಮ್ ಹಾಕಿ ಚೆನ್ನಾಗಿ ಬಾಯ್ಲ್ ಆಗಲಿ. ಇದಕ್ಕೆ ಬೇಕಾಗಿದೆ ನೆಕ್ಸ್ಟ್ ಬಂದುಬಿಟ್ಟು ಸಾಸು. ಯಾವ ಸಾಸಲ್ಲ, ಸೋಯಾ ಸಾಸು ಮತ್ತು ಗ್ರೀನ್ ಚಿಲ್ಲಿ ಸಾಸನ್ನು ನಾವು ತಗೊಳ್ತಾ ಇದ್ದೇವೆ ಇದಕ್ಕೆ. ಸೋಯಾ ಸಾಸ್ ಹಾಕ್ತಾಯಿದ್ದೇನೆ ಒಂದು ಬಾಟಲ್. ಅದು ಚಿಕ್ಕ ಬಾಟಲ್ ಬರುತ್ತಲ್ಲ, ಅದು ಗಾಜಿನ ಬಾಟಲ್ ತಗೊಂಡ್ರೆ ಚೆನ್ನಾಗಿರುತ್ತೆ. ಅದು ಒಳ್ಳೆ ಕಂಪ್ನಿ ಇದ್ದು. ಮತ್ತು ಇನ್ನೊಂದು ಬಂದು ಗ್ರೀನ್ ಚಿಲ್ಲಿ ಸಾಸ್ ಕೂಡ ಅದೇ ಥರ ಚಿಕ್ಕ ಬಾಟ್ಲ್ ತಗೊಳ್ಬೇಕು. ದೊಡ್ಡ ಬಾಟ್ಲ್ ಅಂದರೆ ಸ್ವಲ್ಪ ಲೋಕಲ್ ಐಟಮ್ ಎಲ್ಲ ಬರುತ್ತೆ. ನಾವು ಒಂದು ಸ್ವಲ್ಪ ಬ್ರ್ಯಾಂಡೆಡ್ ಐಟಮ್ ತಗೊಂಡಿದ್ದೆ ನೋಡಿ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ನೆಕ್ಸ್ಟ್ ಹಾಕೋದು ನಮಗೆ ಇದಕ್ಕೆ ಟೊಮೆಟೊ ಸಾಸು. ಮತ್ತು ಇದು ಟೊಮೆಟೊ ಸಾಸ್ ನಾನಂದರೆ ರೆಡಿ ಮಾಡಿ ಮಾಡಿದ್ದಿಲ್ಲಿ. ಟೊಮೆಟೊ ಮತ್ತು ಬೇಡಗಿ ಚಿಲ್ಲಿ ಮತ್ತು ಸ್ವಲ್ಪ ಗಾರ್ಲಿಕ್ ಹಾಕ್ಬಿಟ್ಟು ನಾನು ಬಾಯ್ಲ್ ಮಾಡಿ ಅದನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಇಟ್ಟಿದ್ದೆ ಸಪ್ರೇಟಾಗಿ. ಅದು ನೋಡಿ ಯಾವ ಥರ ಇರುತ್ತೆ ಅಂತ. ಆವಾಗ ಅದರಲ್ಲಿ ನಮಗೆ ಏನು ಬೆನಿಫಿಟ್ ಅಂದರೆ, ಒಂದು ಹೆಲ್ತಿಯಾಗಿರುತ್ತೆ, ಇನ್ನೊಂದು ಬಂದುಬಿಟ್ಟು ಅದಕ್ಕೆ ಕಲರ್ ಮಿಕ್ಸ್ ಮಾಡಬೇಕು ಅಂತ. ಈ ಚಿಲ್ಲಿಗೆ ಸ್ವಲ್ಪ ಜನ ಮಾಡ್ತಾರೆ, ಹೋಟೆಲಲ್ಲೆಲ್ಲ ಕಲರ್ ಮಿಕ್ಸ್ ಮಾಡ್ತಾರೆ. ಇದರಲ್ಲಿ ಕಲರ್ ಮಿಕ್ಸ್ ಮಾಡುವ ಅಗತ್ಯ ಬರಲ್ಲ. ಯಾಕೆಂದರೆ ಅದರಲ್ಲಿ ಬೇಡಗಿ ಚಿಲ್ಲಿ ಮತ್ತು ನಾವು ಟೊಮೆಟೊ ಮತ್ತು ಗಾರ್ಲಿಕ್ ಬಾಯ್ಲ್ ಮಾಡಿಬಿಟ್ಟು ಮಿಕ್ಸಿಯಲ್ಲಿ ರನ್ ಮಾಡಿಟ್ಟಿರ್ತೇವಲ್ಲ, ಅದನ್ನು ಹಾಕ್ತಾಯಿದೆ ನೋಡಿ. ಅದೊಂದು ಸ್ವಲ್ಪ ಎಲ್ಲ ಕಲರಾಗಿರುತ್ತೆ. ಇವಾಗ ಬಂದುಬಿಟ್ಟು ಚಿಲ್ಲಿಗೆ ಕಲರ್ ಮಿಕ್ಸ್ ಮಾಡಬೇಕು. ಮತ್ತು ಸ್ವಲ್ಪ ಗ್ರೇವಿ ಟೈಪಲ್ಲಿ ಸಿಗುತ್ತೆ. ಕೆಲವು ಜನ ಏನು ಮಾಡ್ತಾರೆ, ಗ್ರೇವಿ ಸಿಗಬೇಕಾದ್ರೆ ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಮತ್ತು ಕಾರ್ನ್ಫ್ಲವರ್ ಎಲ್ಲ ಮಿಕ್ಸ್ ಮಾಡ್ತೇವೆ. ಅದೆಲ್ಲ ಅಗತ್ಯನೇ ಬರಲ್ಲ. ಇದು ಸ್ವಲ್ಪ ಹೆಲ್ದಿಯಾಗಿರುತ್ತೆ ನೋಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ನಾವು ಬೇಕಾದಷ್ಟು ನಾವು ಚಿಕನ್ ಒಂದು 25 kg ಚಿಕನ್ ನಾವು ಆಲ್ರೆಡಿ ಫ್ರೈ ಮಾಡಿಟ್ಟಿದ್ದೇವೆ. ಫ್ರೈ ಮಾಡುವಾಗ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಕಾಶ್ಮೀರಿ ಚಿಲ್ಲಿ, ಸ್ವಲ್ಪ ಹಲ್ದಿ ಹುಡಿ ಹಾಕಿಬಿಟ್ಟು ಚೆನ್ನಾಗಿ ಡೀಪ್ ಫ್ರೈ ಮಾಡಿಬಿಟ್ಟು ಇಟ್ಟಿದ್ದೇವೆ. ಚೆನ್ನಾಗಿ ಫ್ರೈ ಮಾಡಿ ಚಿಕನ್ ಇದ್ದರೆ ನಮಗೆ ಈ ಚಿಲ್ಲಿಗೆ ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ. ನಾವು ಇವಾಗ ಚಿಲ್ಲಿ ತಿನ್ನುವಾಗಲ್ಲ. ಅದೇ ನೋಡಿ, ಇದೇ ಥರ ಮಿಕ್ಸ್ ಮಾಡ್ತಾ ಬನ್ನಿ. ಕ್ಯಾಪ್ಸಿಕಮ್ ಒಂದು ಹದದಲ್ಲಿ ಬಾಯ್ಲ್ ಆಗುವಾಗ ನಮಗೆ ಕ್ಯಾಪ್ಸಿಕಮ್ ಚಿಲ್ಲಿಯಲ್ಲಿ ಯಾವತ್ತೂ ನಾವು ಕ್ಯಾಪ್ಸಿಕಮ್ ಸ್ವಲ್ಪ ಕಡಿಲಿಕ್ಕೆ ಸಿಗಬೇಕು, ಆವಾಗಲೂ ಚೆನ್ನಾಗಿರುತ್ತೆ. ಫುಲ್ಲಾಗಿ ಬೆಂದು ಹೋಗಬಾರ್ದು. ಸ್ವಲ್ಪ ನಾಟಿ ಸ್ಟೈಲ್ ಚಿಲ್ಲಿದು. ಆಮೇಲೆ ನೋಡಿ, ಬಾಯ್ಲ್ ಮಾಡಿದ ಚಿಕನ್ ಇದೆ ನೋಡಿ, ಫ್ರೈ ಮಾಡಿದ್ದು. ಅದಕ್ಕೆ ಫ್ರೈ ಮಾಡುವಾಗ ಏನೆಲ್ಲ ಹಾಕಿದ್ದು ನಾನು ಹೇಳಿದ್ದೇನಲ್ಲ, ಅದು ಚೆನ್ನಾಗಿ ಫ್ರೈ ಮಾಡಿದ ಚಿಕನ್ ತಗೊಂಡ್ಬಿಟ್ಟು ಇದಕ್ಕೆ ಹಾಕಿದರೆ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಈ ಮಸಾಲೆ ಮತ್ತು ಚಿಕನ್ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಲಿ, ಮ್ಯಾಗ್ನೆಟ್ ಆದಮೇಲೆ ಅದನ್ನು ಸ್ವಲ್ಪ ಹೊತ್ತು ಬೆಂಕಿಯಲ್ಲಿ ಇಡಬೇಕು. ಯಾವಾಗ ಸ್ವಲ್ಪ ಸ್ಲೋ ಮಾಡಿಬಿಟ್ಟು ಇಡಬೇಕು ಗ್ಯಾಸು. ಯಾಕಂದರೆ ಅದು ಸ್ವಲ್ಪ ಸ್ಲೋವಲ್ಲೇ ಬಾಯ್ಲ್ ಆಗ್ತಾ ಬರಬೇಕು. ಆವಾಗ ಚೆನ್ನಾಗಿರುತ್ತೆ. ಮಸಾಲೆ ಎಲ್ಲ ಚಿಕನಿಗೆ ಹಿಡ್ಕೊಳ್ಳುತ್ತೆ. ಯಾವ ಥರ ಆಗಿದೆ ನೋಡಿ. ಇದು ಬಂದುಬಿಟ್ಟು ನಮಗೆ ಚಪಾತಿಗೆ, ನಾವು ಗೀ ರೈಸ್ ಒಟ್ಟಿಗೆ ಮಿಕ್ಸ್ ಮಾಡಿ ತಿಂತೇವೆ. ಚಪಾತಿಯಲ್ಲಿ ಮಿಕ್ಸ್ ಮಾಡಿ ತಿನ್ಬೋದು. ಮತ್ತು ಪರೋಟ ಈ ಥರದಲ್ಲೆಲ್ಲ ಮಿಕ್ಸ್ ಮಾಡಿ ತಿನ್ಬೋದು. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಲಾಸ್ಟಿಗೆ ನೋಡಿ ಕೊತ್ತಂಬರಿ, ಅದರ ಮೇಲೆ ಕೊತ್ತಂಬರಿ ಹಾಕಿದರೆ ಸ್ವಲ್ಪ ಡಿಸೈನ್ ಥರ ಇರುತ್ತೆ. ಕೊತ್ತಂಬರಿ ಸೊಪ್ಪು ಹಾಕಿದರೆ. ಆಮೇಲೆ ಇದನ್ನು ನೋಡಿ ಚಪಾತಿ ಒಟ್ಟಿಗೆ, ಇವತ್ತು ನಾವು ಚಪಾತಿ ಒಟ್ಟಿಗೆ ಟ್ರೈ ಮಾಡ್ತಾಯಿದ್ದೇವೆ. ನೀವು ನಿಮ್ಮ ಮನೆಯಲ್ಲಿ ಕೂಡ ಟ್ರೈ ಮಾಡಿ. ಇದೇ ಥರ ವೀಡಿಯೋಸಿಗೆ ನೀವು ನೆಕ್ಸ್ಟ್ ನಾವು ವೀಡಿಯೋ ನೋಡ್ತಾ ಇರಿ. ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಓಕೆ, ಬಾಯ್.